ಬೇವಿನ ಮರಕ್ಕೆ ಬೆಲ್ಲದ ಅಭಿಷೇಕವನ್ನು ಮಾಡಿದರೆ ಅದು ಹೇಗೆ ಸಿಹಿ ಆಗುವುದಿಲ್ಲವೋ ಹಾಗೆಯೇ ನಮ್ಮ ಜೀವನದಲ್ಲಿ ಕೆಲವೊಂದು ಸಂಬಂಧಗಳಿಗೆ ನಾವು ಎಷ್ಟೇ ಗೌರವವನ್ನು ಬೆಲೆಯನ್ನು ಕೊಟ್ಟರೂ ಕೂಡ ಅದು ಬೇವಿನಂತೆ ಕಹಿಯಾಗಿಯೇ ಇರುತ್ತದೆ ವಿನಃ ಅದು ಎಂದಿಗೂ ಕೂಡ ಸಿಹಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಕಾಲ ಕಳೆದಂತೆ ಎಲ್ಲವೂ ಕೂಡ ಬದಲಾಗುತ್ತದೆ. ಗಮನಿಸುತ್ತಲೇ ಇರಿ. ಮೊದಲು ಮನಸ್ಸು, ನಂತರ ಅವರ ನಡವಳಿಕೆ ಮತ್ತು ಅಂತಿಮವಾಗಿ ಅವರ ಮಾತಿನಲ್ಲಿ ಸ್ವರ ಬದಲಾಗುತ್ತದೆ. ಆದ್ದರಿಂದ ಯಾರ ಬಗ್ಗೆಯೂ ಕೂಡ ಚಿಂತಿಸುವುದರಲ್ಲಿ ಅರ್ಥ ಎನ್ನುವುದೇ ಇಲ್ಲ. ಏಕೆಂದರೆ ಕಲಿಯುಗದಲ್ಲಿ ಮನುಷ್ಯ ಖಂಡಿತವಾಗಿಯೂ ಕೂಡ ಅಗತ್ಯಕ್ಕೆ ಅನುಗುಣವಾಗಿ ತನ್ನ ಒಂದು ಬಣ್ಣವನ್ನು ಬದಲಾಯಿಸುತ್ತಾನೆ. ವಿದ್ಯೆಗಿಂತ ಒಳ್ಳೆಯ ಮಿತ್ರ ಯಾರೂ ಕೂಡ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಕೆಟ್ಟ ಪರಿಸ್ಥಿತಿ ಬಂದಾಗ ಗೆಳೆಯರು, ಸಂಬಂಧಿಕರು ಕೈ ಬಿಟ್ಟರೂ ಕೂಡ ವಿದ್ಯೆ ಯಾವತ್ತಿಗೂ ಕೂಡ ನಮಗೆ ಕೈ ಬಿಡುವುದಕ್ಕೆ ಅಸಾಧ್ಯ. ಒಂಟಿಯಾಗಿ ಇದ್ದಾಗ ನಿಮ್ಮ ಯೋಚನೆಗಳ ಮೇಲೆ ಹತೋಟಿ ಎನ್ನುವುದು ಇರಲಿ. ಅದು ನಿಮ್ಮ ಮೆದುಳನ್ನು ಆರೋಗ್ಯವನ್ನಾಗಿ ಮಾಡುತ್ತದೆ. ಜನರ ನಡುವೆ ಇದ್ದಾಗ ನಿಮ್ಮ ಮಾತಿನ ಮೇಲೆ ಹತೋಟಿ ಎನ್ನುವುದು ಇರಲಿ. ಅದು ಸಂಬಂಧಗಳನ್ನು ಆರೋಗ್ಯವನ್ನಾಗಿ ಮಾಡುತ್ತದೆ. ನಿನ್ನನ್ನು ಟೀಕಿಸುವವರ ಜೊತೆ ವಾಗ್ದಾಳಿಗೆ ಇಳಿಯುವುದರಿಂದ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಆಗುವುದೇ ಇಲ್ಲ. ಸಾಧನೆಯ ಮೂಲಕವೇ ನಿಮ್ಮ ಉತ್ತರ ಎನ್ನುವುದು ಅವರಿಗೆ ಆಗಿರಬೇಕು. ಅಂದಾಗ ಮಾತ್ರ ನೀವು ಏಳಿಗೆಯನ್ನು ಹೊಂದಿದಂತೆ ಆಗುವುದು. ಟೀಕಿಸುವವರು, ವ್ಯಂಗ್ಯ ಮಾಡುವವರು, ಹೀಯಾಳಿಸುವವರು ನಮ್ಮ ಜೀವನದಲ್ಲಿ ಅಗತ್ಯವಾಗಿ ಇರಲೇಬೇಕು. ಕಾರಣ ಅವರಿಗಷ್ಟೇ ಗೊತ್ತು. ನಮ್ಮ ಸಾಮರ್ಥ್ಯ ನಮ್ಮನ್ನು ಸದಾ ಎಚ್ಚರದಿಂದ ಇರುವಂತೆ ನೋಡಿಕೊಳ್ಳುವಂತಹ ಕಾವಲುಗಾರರು ಅವರು ಆಗಿರುತ್ತಾರೆ. ಸಂತೋಷವು ನಿನಗೆ ಡೋಣಿ ಕಟ್ಟಲು ಕಲಿಸುತ್ತದೆ ಮತ್ತು ದುಃಖವು ಈಜಲು ಕಲಿಸುತ್ತದೆ. ಎರಡೂ ನಿನ್ನ ಪರಮಾರ್ಥಕ್ಕಾಗಿಯೇ ಆಗಿರುತ್ತದೆ ಎನ್ನುವುದನ್ನು ಮರೆಯಬೇಡ. ನಿನ್ನ ಶತ್ರುಗಳನ್ನು ಯಾವಾಗಲೂ ಕೂಡ ಗೌರವದಿಂದ ನೋಡು. ಏಕೆಂದರೆ ಅವರಿಗೆ ಮಾತ್ರ ಗೊತ್ತು ನೀನು ಎಷ್ಟು ಒಳ್ಳೆಯ ವ್ಯಕ್ತಿ ಎಂದು. ಅವರು ನಿನ್ನ ಏಳಿಗೆಯನ್ನು ಸಹಿಸದೆ ನಿನ್ನನ್ನು ದ್ವೇಷಿಸುತ್ತಾರೆ ಅಷ್ಟೇ. ಎಂದಿಗೂ ಕೂಡ ಅಂಥವರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಬದುಕುವಂತಹ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರೇ ಬದುಕು. ಅವರು ನಿನ್ನನ್ನು ಎದುರು ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವಂತಹ ಛಲ ಎದ್ದೇಳುತ್ತದೆ. ಹಾಗಾಗಿ ಶತ್ರುಗಳ ಬಳಿಗೆಯಲ್ಲಿಯೇ ನೀನು ಗೆಲುವನ್ನು ಸಾಧಿಸಿ ತೋರಿಸಬೇಕು. ಕೃಷ್ಣ ಪರಮಾತ್ಮ, ನನ್ನ ಜೀವನ ಎನ್ನುವುದು ಕತ್ತಲೆಯಲ್ಲಿ ಮುಳುಗುತ್ತಿದೆ. ಕೆಲಸ ಇಲ್ಲದೆ, ಹಣ ಇಲ್ಲದೆ, ಆತ್ಮವಿಶ್ವಾಸ ಎನ್ನುವುದು ಇಲ್ಲದೆ ಎದ್ದೇಳುವುದಕ್ಕೆ ಶಕ್ತಿಯೇ ಇಲ್ಲ. ನನ್ನಂತೆ ಯಾರೂ ಕೂಡ ದುರಾದೃಷ್ಟ ಇಲ್ಲ ಅನಿಸುತ್ತದೆ. ಇನ್ನೇನು ಬದುಕು ಬೇಡವೇನೋ ಎಂದು ಅನಿಸುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ನನಗೆ ದಾರಿಯನ್ನು ತೋರಿಸು. ಶ್ರೀಕೃಷ್ಣ, ಎದ್ದೇಳು, ಈ ಕ್ಷಣದಿಂದಲೇ ಎದ್ದೇಳು. ನೀನು ಯೋಚಿಸುತ್ತಿರುವುದು ನಿನಗೆ ಏನೂ ಕೂಡ ಇಲ್ಲ ಎಂದು. ಆದರೆ ನೆನಪಿನಲ್ಲಿ ಇಟ್ಟುಕೋ, ನಾನು ನಿನ್ನೊಂದಿಗೆ ಇದ್ದೇನೆ. ಈ ಜೀವನ ದಾರಿ ಕ್ಷೌರಿಕನ ಕತ್ತಿಯಂತೆ ತೀಕ್ಷ್ಣವಾದದ್ದು. ಆದರೆ ನನ್ನ ಆಶೀರ್ವಾದ ಇರುವುದು. ಆ ದಾರಿಯಲ್ಲಿಯೇ ನಡೆಯುತ್ತಾನೆ, ಗೆದ್ದೇ ಗೆಲ್ಲುತ್ತಾನೆ. ಈಗಲೇ ಈ ಮಾತುಗಳನ್ನು ಕೇಳು. ಈ ಕ್ಷಣವೇ ನಿನ್ನ ಎದೆಯಲ್ಲಿ ಬೆಂಕಿಯ ಜ್ವಾಲೆ ಎನ್ನುವುದು ಬೆಳೆಸಿಕೋ. ಇಂದಿನಿಂದಲೇ ನೀನು ಸೋತವನಲ್ಲ, ಸೋಲನ್ನು ಕೂಡ ಸವಾಲಾಗಿ ಸ್ವೀಕರಿಸುವ ಯೋಧನು. ಇಂದಿನಿಂದ ನೀನು ಬಡವನಲ್ಲ, ನನ್ನ ಭಕ್ತನಾಗಿ ಸಮರ್ಥನಾಗಿ ರಾಜಕುಮಾರನಂತೆ ಇಂದಿನಿಂದ ನೀನು ದುರ್ಬಲನು ಅಲ್ಲವೇ ಅಲ್ಲ. ನನ್ನ ಶಕ್ತಿಯೇ ನಿನ್ನಲ್ಲಿ ಇದೆ ಎನ್ನುವುದನ್ನು ಮರೆಯಬೇಡ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಶ್ರೀಕೃಷ್ಣ ಪರಮಾತ್ಮನು ಜೀವನದಲ್ಲಿ ಎಲ್ಲ ಪ್ರಯತ್ನಗಳು ಕೂಡ ವೈಫಲ್ಯಕ್ಕೆ ತುತ್ತಾಗಿವೆ. ನಾನು ಬಹಳ ಹತಾಶೆಗೆ ಒಳಗಾಗಿದ್ದೇನೆ. ನಾನು ಏನು ಮಾಡಬೇಕು, ನನಗೆ ದಾರಿಯೇ ತೋರಿಸು ಎಂದು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳಿಕೊಂಡಾಗ ಶ್ರೀಕೃಷ್ಣ ಪರಮಾತ್ಮನು ಈ ರೀತಿಯಾಗಿ ಹೇಳುತ್ತಾನೆ. ಪ್ರಿಯ ಭಕ್ತ, ಜೀವನದಲ್ಲಿ ಸಫಲತೆ ಮತ್ತು ವೈಫಲ್ಯಗಳು ಎರಡೂ ಕೂಡ ಅಸ್ಥಿರವಾದದ್ದು. ಭಗವದ್ಗೀತೆಯಲ್ಲಿ ನಾನು ಅರ್ಜುನನಿಗೆ ಹೇಳಿದಂತೆ, ನೀನು ಯೋಗ ಕರ್ಮದಲ್ಲಿ ನಿಲ್ಲು. ಸಫಲತೆಯ ಬಗ್ಗೆ ಚಿಂತೆಯನ್ನು ಬಿಟ್ಟು ಬಿಡು, ಕರ್ಮವನ್ನು ಮಾಡು. ಸಫಲತೆ ಮತ್ತು ವೈಫಲ್ಯತೆಗಳಲ್ಲಿ ಸಮಾನವಾಗಿರು. ಇದೇ ಯೋಗದ ಸಾರ.
ನೀನು ನಿನ್ನ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡು, ಆದರೆ ಫಲಕ್ಕಾಗಿ ಚಿಂತೆಯನ್ನು ಪಡಬೇಡ. ಹತಾಶೆಯನ್ನು ಬಿಟ್ಟು ನನ್ನನ್ನು ನೆನಪಿಸುತ್ತಾ ಮುಂದುವರಿ. ನಿನ್ನ ಶ್ರದ್ಧೆಯಿಂದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಾನೇ ಕೊಡುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಯಾವ ಕೆಲಸದಿಂದ ನಮ್ಮ ಮನೆ ನಡೆಯುತ್ತದೆಯೋ ಆ ಕೆಲಸದ ಕುರಿತು ಎಂದಿಗೂ ಕೂಡ ನಾಚಿಕೆಯನ್ನು ಪಡುವುದಕ್ಕೆ ಹೋಗಬೇಡಿ. ಶ್ರಮದಿಂದ ಗಳಿಸುವಂತಹ 1 ರೂಪಾಯಿಯೂ ಕೂಡ ಭ್ರಷ್ಟ ರೀತಿಯಿಂದ ಗಳಿಸಿರುವಂತಹ ಕೋಟಿ ರೂಪಾಯಿಗಳಿಗಿಂತಲೂ ಕೂಡ ಹೆಚ್ಚು ಮೌಲ್ಯಯುತವಾಗಿ ಇರುತ್ತದೆ. ಮಿತಿ ಇಲ್ಲದೆ ಮೆರೆದವರನ್ನ ಗತಿ ಇಲ್ಲದೆ ಇರುವ ತನಕ ಮಾಡುವುದೇ ಕರ್ಮ. ಹಾಗಾಗಿ ಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕಾದದ್ದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ನಾವು ಬಿದ್ದಾಗ ಜೊತೆಗೆ ಇರುವರೆಲ್ಲರೂ ಕೂಡ ಎದ್ದು ಹೋಗುತ್ತಾರೆ. ಗೆದ್ದಾಗ ಅದೇ ಜನ ಎದ್ದು ಬಿದ್ದು ಓಡಿ ಬರುತ್ತಾರೆ. ಈ ಸತ್ಯ ಅರ್ಥವಾಗುವುದು ಬಿದ್ದಿದ್ದು ಗೆದ್ದವನಿಗೆ ಮಾತ್ರ. ಹಾಗಾಗಿ ನೀನು ಯಾವುದೇ ಸೇಡನ್ನು ತೀರಿಸಿಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ. ಕೇವಲ 1 ಹೆಜ್ಜೆ ಹಿಂದಿಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕೂಡ ಕ್ರಮೇಣವಾಗಿ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀನು ಅದೃಷ್ಟಶಾಲಿಯಾಗಿದ್ದರೆ ಇದನ್ನೆಲ್ಲವನ್ನು ಕೂಡ ನೀನು ನೋಡಿಯೇ ನೋಡುತ್ತೀಯ. ತಟ್ಟೆಯಲ್ಲಿನ ಅನ್ನ ತಿನ್ನುವಾಗ ಯಾರಿಂದಲೂ ಕೂಡ ಕಸಿದಿಲ್ಲ ಎಂಬ ಖಾತರಿ ಇರಬೇಕು. ದಿಂಬಿಗೆ ತಲೆ ಉರುಳುವಾಗ ಯಾರಿಗೂ ಕೂಡ ಅನ್ಯಾಯವನ್ನು ಮಾಡಿಲ್ಲ ಎನ್ನುವಂತಹ ಹೆಮ್ಮೆ ಇರಬೇಕು. ಈ 2 ನಿಮ್ಮ ಜೀವನದಲ್ಲಿ ಇದ್ದಾಗ ನೀವು ಏನು ಬೇಕಾದರೂ ಕೂಡ ಸಾಧನೆಯನ್ನು ಮಾಡಿ ತೋರಿಸಬಹುದು. ಸಂಬಂಧ ಅಂದರೆ ಸತ್ತಾಗ ಬಂದು ಅಳುವುದು ಅಲ್ಲವೇ ಅಲ್ಲ, ಇದ್ದಾಗಲೇ ಅವರ ಭಾವನೆಗಳಿಗೆ ಸ್ಪಂದಿಸುವುದು. ಹಾಗೆಯೇ ಅವಶ್ಯಕತೆಗಳಿಗೆ ತಕ್ಕಂತೆ ಉಪಯೋಗಿಸಿಕೊಳ್ಳುವುದು ಅಲ್ಲ. ಇಂತಹ ಸಂದರ್ಭಗಳು ಬಂದರೂ ಕೂಡ ಜೊತೆಗೆ ನಿಲ್ಲುವುದು ನಿಜವಾದ ಸಂಬಂಧ ಅನಿಸಿಕೊಳ್ಳುತ್ತದೆ. ಕೊಳಕು ಬಟ್ಟೆ ಧರಿಸಿ ಮನೆಯ ಹೊರಗೆ ಬರಲು ನಾಚಿಕೆ, ಆದರೆ ಕೊಳಕು ಮನಸ್ಸನ್ನು ಹೊತ್ತು ಊರೆಲ್ಲ ತಿರುಗಲು ಇಲ್ಲ. ಅಂಜಿಕೆ ಬದುಕು ಶಾಶ್ವತ ಅಲ್ಲ ಎನ್ನುವುದನ್ನು ಅರಿತ ಮೇಲೆ ನಾವು ಹೀಗೇಕೆ ಬದುಕಬೇಕು? ಶ್ರಮಪಟ್ಟು ದುಡಿಯಬೇಕು. ಕೈಲಾದಷ್ಟು ಹರಿಸೇವೆಯನ್ನು ಮಾಡಬೇಕು. ಜನರಿಗೆ ಮಾದರಿಯಾಗಿ ಜೀವನವನ್ನು ನಾವು ನಡೆಸಬೇಕು. ದಾನ ಮಾಡಿದ ಮೇಲೆ ಕೊಟ್ಟೆ ಅನ್ನಬೇಡ. ತ್ಯಾಗ ಮಾಡಿದ ಮೇಲೆ ನಂದು ಅನ್ನಬೇಡ. ಕರ್ಮ ನಿರಂತರ, ಪಾಪ ಪುಣ್ಯ ದೈವದ ನಿರ್ಣಯ. ಯಾವುದನ್ನು ಸ್ವೀಕರಿಸುತ್ತೀಯೋ ನಿನಗೆ ಬಿಟ್ಟಿದ್ದು. ಜೀವನದಲ್ಲಿ ನೀವೆಷ್ಟೇ ಸರಿ ಇದ್ದರೂ ಕೂಡ ನೋಡುವವರ ದೃಷ್ಟಿ ಸರಿ ಇಲ್ಲದೆ ಇದ್ದರೆ ನೀವು ಮಾಡಿದ್ದೆಲ್ಲವೂ ಕೂಡ ತಪ್ಪಾಗಿಯೇ ಗೋಚರವಾಗುವುದು. ಜೀವನದಲ್ಲಿ ಏನೇ ನಡೆದರೂ ಕೂಡ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತಿದೆ. ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿಯೇ ಇರುತ್ತದೆ. ಭವಿಷ್ಯದ ಬಗ್ಗೆ ಚಿಂತೆಯನ್ನು ಮಾಡುವುದಕ್ಕೆ ಹೋಗಬೇಡಿ. ವರ್ತಮಾನದಲ್ಲಿ ಜೀವಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ದ್ವೇಷ ಎನ್ನುವುದು ನಮ್ಮ ಹೆಗಲೇರಿದಂತಹ ಭಾರದ ಚೀಲದಂತೆ. ನೀವು ದ್ವೇಷವನ್ನು ಮುಂದುವರಿಸಿದ್ದಷ್ಟು ಆ ಚೀಲ ನಿಮ್ಮ ಹೆಗಲ ಮೇಲೆಯೇ ಇರುತ್ತದೆ. ಹೀಗೆ ಎಷ್ಟು ದಿನಗಳ ಕಾಲ, ಎಷ್ಟು ತಿಂಗಳುಗಳ ಕಾಲ, ಎಷ್ಟು ವರುಷಗಳ ಕಾಲ ಆ ಭಾರವನ್ನು ಹೊತ್ತೇ ತಿರುಗುತ್ತೀರಿ? ಅದನ್ನು ಕೆಳಗೆ ಇಳಿಸಿ ಮಿತೃತ್ವದ ಕೈಯನ್ನು ಚಾಚಿಬಿಡಿ. ಆಗ ಬದುಕಿನ ಬೆಟ್ಟ ಸುಲಭವಾಗಿ ನೀವು ಏರಬಹುದು. ದ್ವೇಷದಿಂದ ಏನನ್ನೂ ಕೂಡ ಮಾಡುವುದಕ್ಕೆ ಅಸಾಧ್ಯ ನೋಡಿ. ನಡೆಯುವ ಹಾದಿಯಲ್ಲಿ ಚುಚ್ಚುವಂತಹ ಮುಳ್ಳುಗಳು ಇದ್ದರೆ ನಾವು ಪಾದರಕ್ಷೆಗಳನ್ನು ಮೆಟ್ಟಿ ಹೇಗೆ ನಡೆಯುತ್ತೇವೆಯೋ ಅದೇ ಈ ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವಂತಹ ಜನರು ಇದ್ದರೆ ನಿನ್ನ ಪಾದರಕ್ಷೆಗಳನ್ನು ಬಿಡುವಂತಹ ಸ್ಥಳದಲ್ಲಿಯೇ ಅಂಥವರನ್ನು ಬಿಟ್ಟು ನಡೆಯುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಇಂದಿನ ಸಮಾಜದಲ್ಲಿ ನಾವು ಜೀವನವನ್ನು ನಿರ್ವಹಿಸುವುದಕ್ಕೆ ಸಾಧ್ಯವಾದೀತು. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲುವನ್ನು ಸಾಧಿಸಬಹುದು. ಆದರೆ ಕರ್ಮ ಎನ್ನುವುದು ಎದುರಾಗುವ ವೇಳೆಗೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ. ಅವನ ಒಂದು ನಿರ್ನಾಮವನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಕರ್ಮ ಹೇಳುತ್ತದೆ, ಕಣ್ಣೀರು ಯಾವಾಗಲೂ ಕೂಡ ನಿಮ್ಮ ನಿಷ್ಠೆಯ ಕೊಡುಗೆಯಾಗಿದೆ. ವೈರಿಯನ್ನು ಕೊಲ್ಲಬೇಕಾದರೆ ಅವನ ತಲೆಯನ್ನು ತೆಗೆಯಬೇಕಾದಂತಹ ಅಗತ್ಯವೇ ಇಲ್ಲ. ನಿಮ್ಮ ತಲೆಯಿಂದ ಅವನನ್ನು ತೆಗೆದರೆ ಸಾಕಾಗುತ್ತದೆ. ಬದುಕಿನಲ್ಲಿ ಏನೇ ನಡೆದರೂ ಕೂಡ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತದೆ. ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿಯೇ ಇರುತ್ತದೆ. ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡುವುದಕ್ಕೆ ಹೋಗಬೇಡಿ.
ಯಾವಾಗಲೂ ಕೂಡ ಮನುಷ್ಯ ವರ್ತಮಾನದಲ್ಲಿ ಬದುಕುವುದನ್ನು ಕಲಿತುಕೊಳ್ಳಬೇಕು. ಇತಿಹಾಸ ಎನ್ನುವುದು ಹೇಳುತ್ತದೆ ನಿನ್ನೆ ಸಂತೋಷವಿತ್ತು ಎಂದು. ವಿಜ್ಞಾನ ಎನ್ನುವುದು ಹೇಳುತ್ತದೆ ನಾಳೆ ಸಂತೋಷ ಇರುತ್ತದೆ ಎಂದು. ಆದರೆ ಧರ್ಮ ಎನ್ನುವುದು ಹೇಳುತ್ತದೆ ಮನಸ್ಸು ಸತ್ಯವಾಗಿ ಇದ್ದರೆ ಮತ್ತು ಹೃದಯ ಒಳ್ಳೆಯದಾಗಿ ಇದ್ದರೆ ಪ್ರತಿದಿನವೂ ಕೂಡ ಸಂತೋಷದ ಕ್ಷಣಗಳನ್ನು ನೋಡಬಹುದು ಎಂದು. ಕಾಮ, ಕ್ರೋಧ ಮತ್ತು ದುರಾಸೆಗಳು ಇವೆಲ್ಲ ದುಷ್ಟಶಕ್ತಿಗಳು ಇದ್ದಂತೆ. ಇದರಿಂದಾಗಿ ಒಬ್ಬ ವ್ಯಕ್ತಿಯು ಯಾವಾಗಲೂ ಕೂಡ ಚಂಚಲನಾಗಿಯೇ ಇರುತ್ತಾನೆ. ಇವುಗಳನ್ನು ಆದಷ್ಟು ಬೇಗ ಬಿಟ್ಟು ಬಿಡಿ, ಆಗ ಮಾತ್ರ ಜೀವನದಲ್ಲಿ ಶಾಂತಿ ನೆಲೆಸುತ್ತದೆ. ಈ ಮಾತನ್ನು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ನೀವು ಪಾಲಿಸಲೇಬೇಕು. ಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಸಾಬೀತುಪಡಿಸಬೇಕು ಅನ್ನುವುದು ಪ್ರೇಮವಲ್ಲ, ಮನಸ್ಥಿತಿ ಅರ್ಥ ಮಾಡಿಕೊಳ್ಳದೆ ಇದ್ದರೆ ಸ್ನೇಹವಲ್ಲ. ಕಷ್ಟಕ್ಕೆ ಬರದೇ ಇದ್ದವರು ಸಂಬಂಧಿಕರು ಅನಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಈ ಮೂರನ್ನು ಅರಿತರೆ ಜೀವನ ಎನ್ನುವುದು ಪಾವನವಾಗುವುದು. ನೀನು ಎಲ್ಲ ವಿಷಯಗಳಲ್ಲಿಯೂ ಕೂಡ ಸೋತಾಗ, ದಿಕ್ಕೆ ಕಾಣದೇ ಇದ್ದಾಗ ಪರಮಾತ್ಮ ನಿನಗೆ ಮತ್ತೊಂದು ಬಾಗಿಲನ್ನು ತೆರೆಯುವವರೆಗೂ ಕೂಡ ಅವನ ಹೆಸರುಗಳನ್ನು ಉಚ್ಚರಿಸುತ್ತಲೇ ಇರು. ಏಕೆಂದರೆ ಹರೇ ಕೃಷ್ಣ ಹರೇ ರಾಮ ಮಂತ್ರವು ಗೆಲುವಿನ ಕೀಲಿ ಕೈ ಆಗಿದೆ. ಹರೇ ಕೃಷ್ಣ ಹರೇ ರಾಮ ಎನ್ನುವಂತಹ ಮಂತ್ರವನ್ನು ದಿನದಲ್ಲಿ ಒಮ್ಮೆಯಾದರೂ ಕೂಡ ಭಜನೆಯನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಚಿಂತೆ ಮಾಡುವುದು ಅಂದರೆ ದೇವರ ವ್ಯವಸ್ಥೆಗಳ ಬಗ್ಗೆ ಅನುಮಾನ ಪಡುವುದು. ಚಿಂತಿಸಬೇಡ, ಅವನು ಎಲ್ಲವನ್ನೂ ಕೂಡ ನೋಡಿಕೊಳ್ಳುತ್ತಾನೆ. ನಂಬಿಕೆಯನ್ನಗಿಡು. ಯಾವುದೇ ಸಂಬಂಧವು ಒಬ್ಬರ ಸ್ವಂತ ಇಚ್ಛೆಯಂತೆ ರೂಪುಗೊಳ್ಳುವುದೇ ಇಲ್ಲ. ಏಕೆಂದರೆ ಒಬ್ಬರು ಯಾವಾಗ, ಎಲ್ಲಿ ಮತ್ತು ಯಾರೊಂದಿಗೆ ಭೇಟಿ ಆಗಬೇಕು ಎನ್ನುವುದು ದೇವರು ಮಾತ್ರ ನಿರ್ಧರಿಸುತ್ತಾನೆ. ಹಾಗಾಗಿ ನಾವು ದೇವರಿಗೆ ಮೊದಲು ಸ್ಥಾನವನ್ನು ನೀಡಿದಾಗ ಉಳಿದೆಲ್ಲವೂ ಕೂಡ ಸ್ವಯಂಚಾಲಿತವಾಗಿ ಅದರ ಸರಿಯಾದ ಸ್ಥಳದಲ್ಲಿ ಬಂದು ತಲುಪುತ್ತದೆ. ನಾಲಿಗೆಯ ಮೇಲಿನ ಗಾಯವು ಬೇಗನೆ ಗುಣಮುಖವಾಗುತ್ತದೆ ಎಂದು ವಿಜ್ಞಾನ ಹೇಳುತ್ತದೆ ಮತ್ತು ನಾಲಿಗೆಯಿಂದ ಉಂಟಾದಂತಹ ಗಾಯವು ಎಂದಿಗೂ ಕೂಡ ಗುಣವಾಗುವುದಿಲ್ಲ ಎಂದು ಜ್ಞಾನ ಎನ್ನುವುದು ಹೇಳುತ್ತದೆ. ಕಷ್ಟಪಟ್ಟು ಕೆಲಸ ಮಾಡಿದರೆ ಬಡತನ ಉಳಿಯುವುದೇ ಇಲ್ಲ. ಧರ್ಮ ಮಾಡುವುದರಿಂದ ಪಾಪವಿಲ್ಲ. ಮೌನವಾಗಿ ಇರುವುದು ಸಂಘರ್ಷಕ್ಕೆ ಕಾರಣ ಆಗುವುದೇ ಇಲ್ಲ. ಯಾವುದೇ ಒಂದು ಜೀವಿಯು ಯಾವುದೇ ವಸ್ತುವಿನ ಮೇಲೆ ಕೇಂದ್ರೀಕರಿಸಿದಾಗ ಅದು ಆ ವಸ್ತುವಿನ ಕಡೆಗೆ ಹರಿಯಲು ಪ್ರಾರಂಭಿಸುತ್ತದೆ. ನಾವು ದೇವರ ಕಡೆಗೆ ನಡೆಯಬಾರದು ಎಂದು ಭಾವಿಸುವ ಜೀವಿಗಳು ಅವರು ತಪ್ಪಾಗಿ ಯೋಚಿಸುತ್ತಿದ್ದಾರೆ. ನಾವು ಹೇಗಿದ್ದರೂ ಕೂಡ ನಡೆಯಲೇಬೇಕು. ಹಲವು ಜನ್ಮಗಳಿಂದ ಅಲೆದಾಡಿದ ನಂತರವೂ ಕೂಡ ಹಾಗಾದರೆ ಒಳ್ಳೆಯ ಕೆಲಸ ಮಾಡಲು ವಿಳಂಬ ಏಕೆ ಹೇಳಿ? ಭಗವದ್ಗೀತೆಯ ಪ್ರಕಾರ ಜೀವಿಗೆ ಸುಲಭವಾಗಿ ಲಭ್ಯವಿರುವಂತಹ ವಸ್ತುಗಳ ಮಹತ್ವ ಅರ್ಥವಾಗುವುದೇ ಇಲ್ಲ. ಹಾಗಾಗಿಯೇ ಸಮಯ, ಜನರು ಮತ್ತು ಸಂಬಂಧಗಳನ್ನು ಕಳೆದುಕೊಂಡ ನಂತರ ಅವುಗಳ ಮೌಲ್ಯ ಏನು ಎನ್ನುವುದು ತಿಳಿಯುವುದು. ಮೋಕ್ಷ ಪಡೆದ ನಂತರವೂ ಕೂಡ ಆತ್ಮವು ಆಚರಣೆಗಳನ್ನು ಮಾಡಿದರೆ ಆತ್ಮವು ದಾರಿ ತಪ್ಪಿದಂತೆಯೇ ಆಗುವುದು. ಸಮಾಜಕ್ಕೆ ನಿರ್ದೇಶನ ತೋರಿಸಲು ಇದನ್ನು ಮಾಡಲಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತ ಅನ್ನುವುದು ಇಲ್ಲ ನೋಡಿ. ಆತ್ಮವು ಅದರೊಳಗೆ ಇರುವವರೆಗೂ ಕೂಡ ಎಲ್ಲರೂ ದೇಹವು ಹೇಗೆ ಶಕ್ತಿಯಾಗುತ್ತದೆಯೋ ಹಾಗೆಯೇ ಆತ್ಮವು ಕೂಡ ದೇಹವನ್ನು ತೊರೆದ ನಂತರವೂ ಕೂಡ ದೇಹವು ನಶ್ವರವಾಗುತ್ತದೆ. ಅದೇ ರೀತಿ ಪರಮಾತ್ಮನು ಈ ಪ್ರಕೃತಿಯಲ್ಲಿ ಮತ್ತು ಎಲ್ಲ ದೇವರು ಮತ್ತು ದೇವತೆಗಳಲ್ಲಿಯೂ ಕೂಡ ಇರುತ್ತಾನೆ ಎನ್ನುವುದನ್ನು ಮರೆಯಬಾರದು. ಹುಟ್ಟಾದ, ಸಾಯದ ಮತ್ತು ಪ್ರತಿಯೊಂದು ಕಣದಲ್ಲೂ ಕೂಡ ಇರುವಂತಹ ಆ ಒಂದು ಅಂಶವು ಶ್ರೀಕೃಷ್ಣನಲ್ಲಿಯೂ ಕೂಡ ಇದೆ. ಅದು ಶ್ರೀರಾಮನ ಒಳಗೂ ಕೂಡ ಇದೆ. ಅದು ಎಲ್ಲ ಜೀವಿಗಳಲ್ಲಿಯೂ ಕೂಡ ಇದೆ. ಜೀವಿಯು ಅದನ್ನು ಅನುಭವಿಸಲೇಬೇಕು. ಪ್ರತಿಯೊಂದನ್ನು ಕೂಡ ನಾವು ನಮ್ಮ ಹಿಂದಿನ ಜನ್ಮಕ್ಕೆ ಅನುಗುಣವಾಗಿಯೇ ಆಗಿರುತ್ತದೆ. ನಿರೂಪಕ ಅಥವಾ ಗುರು ಮೇಲಕ್ಕೆ ಬೆರಳು ತೋರಿಸಿ ಹೇಳುತ್ತಾರೆ, ದೇವರು ಮೇಲೆ ಕಾಣುವನು. ಆದರೆ ಸಂತರು ಮತ್ತು ಸಮರ್ಥ ಗುರುಗಳು ದೇವರು ನಿಮ್ಮೊಳಗೆ ಕಾಣುವನು ಎಂದು ಹೇಳುತ್ತಾರೆ. ಪ್ರಕೃತಿಯು ಎಲ್ಲ ಜೀವಿಗಳನ್ನು ಕೂಡ ತನ್ನ ಇಚ್ಛೆಯಂತೆ ನಿಭಾಯಿಸುತ್ತದೆ. ಯಾರಾದರೂ ಪ್ರಕೃತಿಯನ್ನು ಹಾಳು ಮಾಡಿದರೆ ಆ ಜೀವಿಯು ಪ್ರಕೃತಿಯಿಂದಲೇ ನಾಶವಾಗುತ್ತದೆ ಎನ್ನುವುದನ್ನು ಮರೆಯಬೇಡಿ.
ಭಕ್ತಿ ಮಾಡಲು ಯಾವುದೇ ವೇಷ ಧರಿಸುವ ಅಗತ್ಯವೇ ಇಲ್ಲ. ಯೋಗಿ, ವೈಷ್ಣವ, ಸನ್ಯಾಸಿ ಅಥವಾ ಮನೆ ಬಿಟ್ಟು ಕಾಡಿಗೆ ಹೋಗುವ ಅಗತ್ಯವೂ ಕೂಡ ಇಲ್ಲ. ಹೃದಯದಲ್ಲಿ ದೇವರ ಮೇಲೆ ಪ್ರೀತಿ ಇದ್ದರೆ ಸಾಕಾಗುತ್ತದೆ. ನೀರಿನಿಂದ ಇದನ್ನು ಕಲಿಯಬೇಕಾಗುತ್ತದೆ. ಪರ್ವತಗಳ ನಡುವೆ ಹರಿಯುವಂತಹ ಸಣ್ಣ ಜಲಪಾತಗಳು ಜೋರಾಗಿ ಶಬ್ದ ಮಾಡುತ್ತದೆ, ಆದರೆ ನದಿ ಮೌನವಾಗಿ ಹರಿಯುತ್ತದೆ. ಖಾಲಿ ವಸ್ತುಗಳು ಶಬ್ದವನ್ನು ಮಾಡುತ್ತದೆ, ಆದರೆ ತುಂಬಿದ ವಸ್ತುಗಳು ಯಾವಾಗಲೂ ಕೂಡ ಮೌನವಾಗಿಯೇ ಇರುತ್ತದೆ. ಮುಖ ಯಾವಾಗಲೂ ಕೂಡ ಅರ್ಧ ತುಂಬಿದ ಮಡಕೆಯಂತೆ, ಬುದ್ಧಿವಂತರು ಆಳವಾದಂತಹ ನೀರಿನಂತೆ ಶಾಂತವಾಗಿಯೇ ಇರುತ್ತಾನೆ. ಹೊರಗಿನಿಂದ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸುವ, ಆದರೆ ಒಳಗಿನಿಂದ ಇವುಗಳನ್ನು ನಿಯಂತ್ರಿಸಲು ಸಾಧ್ಯವಾಗದ ಜೀವಿಗಳು ನಮ್ಮನ್ನು ತಾವು ಮೋಸಗೊಳಿಸಿಕೊಳ್ಳುತ್ತಾರೆ. ಎಲ್ಲರೂ ನಿಮ್ಮಿಷ್ಟು ಆಳವಾಗಿ ಯೋಚಿಸಲು ಮತ್ತು ಅನುಭವಿಸಲು ಸಾಧ್ಯವಿಲ್ಲ. ಅದು ಅತ್ಯಂತ ದುಃಖಕರ ಸಂಗತಿ. ನೀವು ಅವರನ್ನು ಅರ್ಥ ಮಾಡಿಕೊಂಡಿದ್ದೀರಿ, ಆದರೆ ಅವರು ನಿಮ್ಮನ್ನು ಅರ್ಥ ಮಾಡಿಕೊಂಡಿಲ್ಲ ಎನ್ನುವುದು ದುರದೃಷ್ಟಕರ. ನಾನು ಮತ್ತು ಅಹಂ ಕೇವಲ ಪದಗಳಲ್ಲ, ಆದರೆ ಅವು ನಮ್ಮ ಅಸ್ತಿತ್ವವನ್ನು ರೂಪಿಸುತ್ತದೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ನಾವು ಮೊದಲು ಅವುಗಳನ್ನು ತಿಳಿದುಕೊಳ್ಳಬೇಕು, ನಂತರ ಅವುಗಳನ್ನು ತ್ಯಜಿಸುವುದು ಸುಲಭವಾಗುತ್ತದೆ. ಹುಟ್ಟಿದ ದೇವರು ಒಬ್ಬನೇ. ಅವನು ಮನಸ್ಸಿಗಿಂತ ಹೆಚ್ಚು ಕ್ರಿಯಾಶೀಲ ಮತ್ತು ಕಾಲದ ಮಿತಿಗಳನ್ನು ಮೀರಿದವನು. ದೇವತೆಗಳು ಸಹ ಅವನನ್ನು ಪಡೆಯಲು ಸಾಧ್ಯವಿಲ್ಲ, ಆದರೆ ಅವನು ಸ್ಥಿರವಾಗಿ ಉಳಿದು ಎಲ್ಲರನ್ನ ಚಲನಶೀಲತೆಯಿಂದ ಹಿಂದೆ ಬಿಡುತ್ತಾನೆ. ಆ ಪರಮಾತ್ಮನು ಚಲನಶೀಲನೂ ಸ್ಥಿರನೂ ಆಗಿದ್ದಾನೆ. ಅವನು ಹತ್ತಿರವೂ ದೂರವೂ ಆಗಿದ್ದಾನೆ. ಅವನು ನಿರ್ಜೀವ ಮತ್ತು ಜೀವರಾಶಿಗಳ ಕಡೆಯೂ ಕೂಡ ಒಳಗೆ ಮತ್ತು ಹೊರಗೆ ಇದ್ದಾನೆ. ಅವನು ನೀರಿನಲ್ಲಿಯೂ ವಾಸವಾಗಿದ್ದಾನೆ ಮತ್ತು ಗಾಳಿಯಲ್ಲಿಯೂ ಕೂಡ ಹಿಡಿದಿಟ್ಟುಕೊಳ್ಳುತ್ತಾನೆ. ಅವನೇ ಶ್ರೀಕೃಷ್ಣ ಪರಮಾತ್ಮ. ತಾಯಿ ಇಲ್ಲದ ಜೀವನ ಅರ್ಥಪೂರ್ಣ ಅನಿಸುವುದೇ ಇಲ್ಲ. ಕೊಳಲಿನ ನಾದ ಇದ್ದರೂ ಕೂಡ ಸಂಗೀತ ನುಡಿಸುವುದಿಲ್ಲ ಎಂಬಂತೆ ಅವಳ ಕೈಯಿಂದ ಬರುವಂತಹ ಆಹಾರವು ಪ್ರಸಾದವಾಗುತ್ತದೆ ಮತ್ತು ಅವಳ ನಗುವನ್ನು ಕೇಳಿದಾಗ ಎಲ್ಲ ದುಃಖಗಳು ದೂರವಾಗುತ್ತದೆ. ತಾಯಿಯೇ ಮೊದಲ ದೇವಾಲಯ. ಅವಳಿಲ್ಲದೆ ಪ್ರೀತಿಯಾಗಲಿ, ಜೀವನವಾಗಲಿ, ಭವಿಷ್ಯವಾಗಲಿ ಅವಲಂಬಿತವಾಗಿಲ್ಲ. ತಾಯಿ ನಿಮ್ಮೊಂದಿಗೆ ಇದ್ದರೆ ಪ್ರತಿಯೊಂದು ಮಾರ್ಗವೂ ಕೂಡ ವಿಶೇಷವಾಗಿಯೇ ಇರುತ್ತದೆ. ಗೋಕುಲದಲ್ಲಿ ಜನಿಸಿದ ಶ್ರೀಕೃಷ್ಣನು ಬಾಲ್ಯದಲ್ಲಿ ಬೆಣ್ಣೆಯನ್ನು ಕದ್ದನು. ತನ್ನ ಕೊಳಲಿನಿಂದ ಜನರನ್ನು ಮೋಡಿ ಮಾಡಿದನು. ಕಂಸನನ್ನು ಕೊಂದು ಧರ್ಮವನ್ನು ಸ್ಥಾಪಿಸಿದನು. ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಗೀತೆಯ ಜ್ಞಾನವನ್ನು ನೀಡುವ ಮೂಲಕ ಜೀವನ ಮಾರ್ಗವನ್ನು ತೋರಿಸಿದನು. ಅವನು ಪ್ರೀತಿ, ನೀತಿ ಮತ್ತು ಭಕ್ತಿಯ ವಿಶಿಷ್ಟ ಸಾಕಾರ. ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ದಿನದಲ್ಲಿ ಒಮ್ಮೆಯಾದರೂ ಕೂಡ ನೀವು ಕೇಳುವುದರಿಂದ ನಿಮ್ಮ ಜೀವನದಲ್ಲಿ ಬರುವಂತಹ ಅದೆಂತಹ ದೊಡ್ಡ ಸಮಸ್ಯೆ ಆದರೂ ಕೂಡ ನೀವು ಅದನ್ನು ಬಗೆಹರಿಸಿಕೊಳ್ಳಬಹುದು ಎಂದು ಹೇಳುತ್ತಾ, ಈ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ತಪ್ಪದೇ ಒಂದೇ ಒಂದು ಲೈಕನ್ನು ಮಾಡಿ ಎಂದು ಹೇಳುತ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.